ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ಅಮೆರಿಕದ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಕುಸಿತಾ ಇರೋದು ಸರ್. 92.25 ರೂಪಾಯಿ ಆಗಿದೆ ಒಂದು ಡಾಲರ್ ಬೆಲೆ. ಇದು ಹೇಗೆ ಶೇರ್ ಮಾರುಕಟ್ಟೆಗೆ ಪರಿಣಾಮ ಬೀರುತ್ತೆ ನೋಡಿ, ಯಾವಾಗ ಡಾಲರಿನ ಬೆಲೆ ಡಿಮಾಂಡ್ ಜಾಸ್ತಿ ಆಗುತ್ತೋ ಬೇರೆ ಕರೆನ್ಸಿಗಳು ವೀಕ್ ಆಗುತ್ತೆ. ಇದು ವರ್ಲ್ಡಿನ ನಾರ್ಮ್. ಅದಕ್ಕೆ ಅಮೇರಿಕಾ ನನ್ನ ಡಾಲರನ್ನೇ ನಾನೇ ನಂಬರ್ 1, ನನ್ನ ಡಾಲರೇ ವ್ಯಾವಹಾರಿಕವಾದ ಇದು ಉಂಟು ಇಟ್ಕೊಂಡಿರೋದು. ಯಾರೇ ಒಬ್ಬರು ಡಾಲರ್ ಬಿಟ್ಟು ನಾವೇನಾದ್ರು ಬೇರೆ ಮಾಡ್ತೀವಿ ಅಂದರೆ ಆ ದೇಶದ ಮೇಲೆ ಇವರು ಮಾರಾಮಾರಿ ಯುದ್ಧ ಮಾಡಿಬಿಡ್ತಾರೆ. ಲಿಬಿಯಾ ಮೇಲೆ ತಗೊಳ್ಳಿ, ಎಲ್ಲದರ ಮೇಲೆ ತಗೊಳ್ಳಿ. ಯಾತಕ್ಕೆ ಅಂತ ಹೇಳಿದರೆ ಆ ಕಂಟ್ರೋಲ್ ಇರೋದು ಡಾಲರ್ ಮೇಲೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಮೊದಲು ನೀವು ಭಾರತ, ನಾನು ಅಮೇರಿಕಾ. ಓಕೆ, ನೀವು ನಿಮ್ಮ ದೇಶದಲ್ಲಿ ಇದನ್ನು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟರೆ ನೀವು 50 ರೂಪಾಯಿ ಚಾರ್ಜ್ ಮಾಡ್ತಿದ್ರಿ. ನೀವು ನನಗೆ 50 ರೂಪಾಯಿ ಕೊಟ್ಟರೆ ನಾನು ನಿಮ್ಗೆ $1 ಕೊಡ್ತಿದ್ದೆ. ಇದು ವ್ಯವಹಾರದ ಎಕ್ಸ್ಚೇಂಜ್ ಆಗಿತ್ತು. ಇವಾಗ ಕುಸ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಉಲ್ಟಾ ಆಗುತ್ತೆ. ಇವತ್ತು 70 ರೂಪಾಯಿ ಆಗಿದೆ ಅಂದ್ಕೊಳ್ಳಿ, ಅಥವಾ 98 ರೂಪಾಯಿ ಆಗಿದೆ ಅಂದ್ಕೊಳ್ಳಿ. ನೀವು ಈ ಬಾಟಲ್ ಇವಾಗ 50 ರೂಪಾಯಿ ಕೊಟ್ಟರೆ ನಾನು ಇವಾಗ ನೀವು 1 ಗ್ಲಾಸ್ ಕೊಟ್ಟರೆ ಸಾಕಾಗಲ್ಲ ಸರ್, ನೀವು 2 ಗ್ಲಾಸ್ ಕೊಡಿ ಈಗ ಅಂತ ಹೇಳಿ 2 ಗ್ಲಾಸ್ ನಿಮ್ಮ ಹತ್ರ ಇಸ್ಕೊಂಡು ನಾನು ನಿಮಗೆ $1 ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ನಮ್ಮ ದೇಶದ ಸಂಪತ್ತು ಅತಿ ಕಡಿಮೆ ಬೆಲೆಗೆ ಬೇರೆ ದೇಶಗಳಿಗೆ ರಫ್ತು ಆಗ್ತಾ ಇದೆ. ಸೊ ನಮ್ಮ ದೇಶದ ಲೇಬರ್, ರಿಸೋರ್ಸಸ್, ರಾ ಮಟೀರಿಯಲ್ ಕಮ್ಮಿ ಬೆಲೆಗೆ ಮಾರಾಟ ಆಗುತ್ತೆ. ಇದರಿಂದ ಏನಾಗುತ್ತೆ, ನಾವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಜನಗಳಿಗೆ 250 ರೂಪಾಯಿ ಕೊಡ್ತಾ ಇರೋ ಜಾಗದಲ್ಲಿ ದಿನಗೂಲಿ ನೀವು 150 ರೂಪಾಯಿ 170 ರೂಪಾಯಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ 2 ಗ್ಲಾಸ್ ಕೊಡಬೇಕಲ್ಲ. ಯಾತಕ್ಕೆ ಈ ಥರ ಆಗ್ತಾ ಇದೆ? ಡಾಲರಿನ ಡಿಮಾಂಡ್ ಜಾಸ್ತಿ ಆಗ್ತಿದೆ. ಯಾಕೆಂದ್ರೆ ಎಲ್ಲರೂ ಡಾಲರಿಂದಾನೇ ಟ್ರೇಡ್ ಮಾಡಬೇಕು. ಡಾಲರ್ ತೀರಾ ಬೆಲೆ ಆದರೂ ಕೂಡ ಜನಕ್ಕೆ ಕಷ್ಟ. ಅದಕ್ಕೆ ಅಮೇರಿಕಾ ಎಲ್ಲರಿಗೂ ಹೇಳ್ತಿರೋದು, ರಷ್ಯಾದಿಂದ ತಗೊಳ್ಳಿ ಪರವಾಗಿಲ್ಲ ಆಯಿಲ್ನ ನೀವು. ಯಾಕಂದರೆ ಡಾಲರು ಮಿತಿಯಾಗಿ ಜಾಸ್ತಿ ಆದರೆ ಪರವಾಗಿಲ್ಲ, ಅತಿ ಮೀರ್ಬಿಟ್ರೆ ಜನಗಳು ಡಾಲರ್ ತುಂಬ ಕಾಸ್ಟ್ಲಿ ಅಪ್ಪ, ನಾನು ಅದ್ರ ಜೊತೆ ವ್ಯವಹಾರ ಮಾಡಲ್ಲ ಅಂತ ಅಂದ್ಬಿಡ್ತಾರೆ ಅಂತ ಕಂಟ್ರೋಲಲ್ಲಿ ಇಟ್ಕೊಳ್ತಿರೋದು. ಅದಕ್ಕೆ ಜಾಸ್ತಿ ಆಗ್ತದೆ.